ಸೊ ಹಲೋ ಎವ್ರಿವನ್, ನಾನು ಕಾರ್ತಿಕ್ ಸೈಲಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ಟಾಪಿಕ್ ಆಗಿ ಬಂದಿದ್ದೀನಿ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ನ ಮೆಗಾಸ್ಪೋರೋಜೆನೆಸಿಸ್ ನ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಓಕೆನಾ? ಸೊ ಇವತ್ತಿನ ನಮ್ಮ ವಿಡಿಯೋ ಸೆಷನ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ರಿಮೈಂಡ್ ಮಾಡ್ತಾ ಇರ್ತೇನೆ, ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುತ್ತೆ. ವಿಡಿಯೋಸ್ಗಳು ರೆಗ್ಯುಲರ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡ್ಲಿಕ್ಕೆ ಉಪಯೋಗಿಸುವಂತ ಸ್ಲೈಡ್ಸ್ ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ ವಾಟ್ಸ್ಆಪ್ ಕಮ್ಯುನಿಟಿ ಚಾನಲ್ ಇಂದ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಕಮ್ಯುನಿಟಿ ಚಾನಲ್ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ? ಸೊ ಹಾಗಿದ್ರೆ ನಮ್ಮ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಇಸ್ ಮೆಗಾಸ್ಪೋರೋಜೆನೆಸಿಸ್. ಮೆಗಾಸ್ಪೋರೋಜೆನೆಸಿಸ್ ಗೆ ಹೋಗೋದಕ್ಕಿಂತ ಮುಂಚೆ ಮೆಗಾಸ್ಪೊರಾಂಜಿಯಂ ಆವ್ಯೂಲ್ ನ ಬಗ್ಗೆ ನಾವು ನೋಡ್ಬಿಡೋಣ. ಓಕೆನಾ? ಮೆಗಾಸ್ಪೊರಾಂಜಿಯಂ ನ ಬಗ್ಗೆ ನೋಡ್ಬಿಡೋಣ. ಓಕೆ, ಅಂದ್ರೆ ಆವ್ಯೂಲ್ ನ ಬಗ್ಗೆ ನೋಡ್ಬಿಡೋಣ. ಈ ಆವ್ಯೂಲ್ ಅನ್ನುವಂಥದ್ದು ಇಟ್ಸ್ ಅ ಸ್ಮಾಲ್ ಸ್ಟ್ರಕ್ಚರ್. ಇದು ಪ್ಲಸೆಂಟ್ ಆಗಿ ಅಟ್ಯಾಚ್ ಆಗಿರುತ್ತೆ ಬೈ ಅ ಸ್ಟಾಕ್ ಕಾಲ್ಡ್ ಫ್ಯೂನಿಕಲ್. ಓಕೆನಾ? ಆವ್ಯೂಲ್ ಅನ್ನುವಂಥದ್ದು is a small structure attached to the placenta by means of a stalk called funicle ಅಂತ ಹೇಳ್ಕೊಂಡು. ಈ ಫ್ಯೂನಿಕಲ್ ಆವ್ಯೂಲ್ಗೂ ಸಹ ಅಟ್ಯಾಚ್ ಆಗಿರ್ಬೇಕಾದ್ರೆ ಅದಕ್ಕೊಂದು ರೀಜನ್ ಇದೆ. ಈ ಫ್ಯೂನಿಕಲ್ ಆವ್ಯೂಲ್ಗೆ ಅಟ್ಯಾಚ್ ಆಗಿರುವಂತ ರೀಜನ್ ಅನ್ನು ನಾವು ಹೈಲಮ್ ಅಂತ ಕರಿತೀವಿ. ಓಕೆ, ಬಾಡಿ ಆಫ್ ದ ಆವ್ಯೂಲ್ ಫ್ಯೂಸಸ್ ವಿತ್ ದ ಫ್ಯೂನಿಕಲ್ ಇನ್ ದ ರೀಜನ್ ಕಾಲ್ಡ್ ಹೈಲಮ್. ಈ ಹೈಲಮ್ ಅನ್ನುವಂಥದ್ದು ಆವ್ಯೂಲ್ ನ ಬಾಡಿಗೂ ಮತ್ತೆ ಫ್ಯೂನಿಕಲ್ಗೂ ಒಂದು ರೀತಿ ಜಂಕ್ಷನ್ ರೀತಿ ಕೆಲಸ ಮಾಡುತ್ತೆ. ಇಟ್ ರೆಪ್ರೆಸೆಂಟ್ಸ್ ದ ಜಂಕ್ಷನ್ ಬಿಟ್ವೀನ್ ದ ಬಾಡಿ ಆಫ್ ದಿ ಆವ್ಯೂಲ್ ಅಂಡ್ ಫ್ಯೂನಿಕಲ್. ಓಕೆನಾ? ಸೊ ನೆಕ್ಸ್ಟ್ ನಾವು ಆವ್ಯೂಲ್ ನ ಸ್ಟ್ರಕ್ಚರ್ ಅನ್ನ ನೋಡ್ಬಿಡೋಣ. ಆವ್ಯೂಲ್ ನ ಸ್ಟ್ರಕ್ಚರ್ ನಾವು ನೋಡಿದ್ರೆ ಆಲ್ರೆಡಿ ನಾವು ಫ್ಯೂನಿಕಲ್ ಹೈಲಮ್ ಎರಡನ್ನೂ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಮಗೆ ಮೈಕ್ರೋಪೈಲ್ ಅಂತ ಬರುತ್ತೆ. ಓಕೆನಾ? ಮೈಕ್ರೋಪೈಲ್ ಅಥವಾ ಮೈಕ್ರೋಪೈಲರ್ ರೀಜನ್ ನಮಗೆ ಬರುತ್ತೆ. ಸೊ ಈ ಮೈಕ್ರೋಪೈಲ್ಗೆ ಆಪೋಸಿಟ್ ಆಗಿ ನಮಗೆ ಚಲಾಜಾ ಬರುತ್ತೆ, ಚಲಾಜಲ್ ಪೋಲ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಔಟರ್ ಇಂಟೆಗ್ಯುಮೆಂಟ್ ಮತ್ತೆ ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಹೇಳ್ಕೊಂಡು ಎನ್ವೆಲೋಪ್ಸ್ಗಳಿದೆ. ಓಕೆನಾ? ಈ ಆನ್ವೆಲೋಪ್ಸ್ಗಳು ನಮ್ಮ ಎಂಬ್ರಿಯೋ ಸ್ಯಾಕ್ ಇದೆಯಲ್ಲ ಒಳಗಡೆ, ಎಂಬ್ರಿಯೋ ಸ್ಯಾಕು ಮತ್ತೆ ನ್ಯೂಸೆಲಸ್ ಎರಡನ್ನೂ ಸಹ ಇಂಟೆಗ್ಯುಮೆಂಟ್ಸ್ಗಳು ಕವರ್ ಮಾಡಿ ಇಟ್ಕೊಂಡಿರುತ್ತೆ. ಕವರ್ ಮಾಡಿದೆ, ಬಟ್ ಒಂದು ರೀಜನ್ ಅಲ್ಲಿ ಗ್ಯಾಪ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೋದು ಅಲ್ವಾ? ಈ ರೀಜನ್ ಅಲ್ಲಿ ನಮ್ಗೊಂದು ಗ್ಯಾಪ್ ಇದೆ, ಇಂಟೆಗ್ಯುಮೆಂಟ್ಸ್ ಇಂದ ಕವರ್ ಆಗಿಲ್ಲ. ಓಕೆ, ಆ ರೀಜನ್ ಅಲ್ಲಿ ನಾವು ಮೈಕ್ರೋಪೈಲ್ ಅಂತ ನಾವಿಲ್ಲಿ ಕರೆದಿರುವಂತದ್ದು. ಓಕೆನಾ? ಸೊ ಇಂಟೆಗ್ಯುಮೆಂಟ್ಸ್ ಅನ್ನುವಂಥದ್ದು ಎಂಬ್ರಿಯೋ ಸ್ಯಾಕ್ ಮತ್ತೆ ನ್ಯೂಸಿಲಸ್ ಅನ್ನ ಕವರ್ ಮಾಡಿ ಇಟ್ಕೊಂಡಿರುತ್ತೆ. ಆ ಕವರ್ ಮಾಡಿ ಇಟ್ಕೊಂಡು ಒಂದು ಸಣ್ಣ ಗ್ಯಾಪ್ ಅನ್ನ ಬಿಟ್ಕೊಂಡಿರುತ್ತೆ. ಆ ಕವರ್ ಆಗಿರೋದ್ರಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್, ಅದನ್ನೇ ನಾವು ಮೈಕ್ರೋಪೈಲ್ ಅಂತ ಕರೆಯುವಂಥದ್ದು. ಅದಕ್ಕೆ ಆಪೋಸಿಟ್ ಆಗಿ ನಮಗೆ ಚಲಾಜಲ್ ಪೋಲ್ ಬರುತ್ತೆ. ಓಕೆನಾ? ಸರಿ, ಇನ್ನು ಈಚ್ ಆವ್ಯೂಲ್ ಹ್ಯಾಸ್ 1 or 2 ಪ್ರೊಟೆಕ್ಟಿವ್ ಆದಂಥ ಆನ್ವೆಲೋಪ್ಸ್ಗಳಿರುತ್ತೆ. ಅದನ್ನು ನಾವು ಇಂಟೆಗ್ಯುಮೆಂಟ್ಸ್ ಅಂತ ಕರೆಯುವಂಥದ್ದು. 1 or 2 ಪ್ರೊಟೆಕ್ಟಿವ್ ಆನ್ವೆಲೋಪ್ಸ್ ಕಾಲ್ಡ್ ಇಂಟೆಗ್ಯುಮೆಂಟ್ಸ್ ಅನ್ನುವಂಥದ್ದು. ಇನ್ನು ಎನ್ಕ್ಲೋಸ್ಡ್ ವಿತಿನ್ ದಿ ಇಂಟೆಗ್ಯುಮೆಂಟ್ಸ್ನ ಒಳಗಾಗಿ ನಮಗೊಂದು ಮಾಸ್ ಆಫ್ ಸೆಲ್ಸ್ಗಳನ್ನ ನಾವು ನೋಡ್ಬೋದು. ಅದನ್ನೇ ನಾವು ನ್ಯೂಸೆಲಸ್ ಅಂತ ಕರೆಯುವಂಥದ್ದು ಅಲ್ವಾ? ಸೊ ಇಲ್ಲಿ ನಮಗೆ ಇಂಟೆಗ್ಯುಮೆಂಟ್ಸ್ಗಳಿದೆ, ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್ಸ್, ಪ್ರೊಟೆಕ್ಟಿವ್ ಆನ್ವೆಲೋಪ್ಸ್ಗಳಂತ ನಾವು ನೋಡಿದ್ವಿ. ಅದು ಕವರ್ ಮಾಡಿ ಇಟ್ಕೊಂಡಿದೆ. ಅದರ ಒಳಗಡೆ ಎನ್ಕ್ಲೋಸ್ಡ್ ಆಗಿ, ಇಂಟೆಗ್ಯುಮೆಂಟ್ಸ್ನ ಒಳಗಡೆ ಎನ್ಕ್ಲೋಸ್ಡ್ ಆಗಿ ನಮ್ಗೆ ಏನು ಬರ್ತಾ ಇದೆ? ನ್ಯೂಸೆಲಸ್ ಮತ್ತೆ ಎಂಬ್ರಿಯೋಸ್ಯಾಕ್ ನಮಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು. ಓಕೆನಾ? ನೆಕ್ಸ್ಟ್, ಸೊ ನ್ಯೂಸೆಲಸ್ ಇಂಟೆಗ್ಯುಮೆಂಟ್ಸು ಎನ್ಸರ್ಕಲ್ ದ ನ್ಯೂಸೆಲಸ್ ಎಕ್ಸೆಪ್ಟ್ ಅಟ್ ದ ಟಿಪ್. ಆ ಟಿಪ್ಪಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇದೆ. ಎಕ್ಸೆಪ್ಟ್ ಅಟ್ ದ ಟಿಪ್, ಆ ಸ್ಟಿಪ್ಪಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇದೆ. ಅದನ್ನೇ ನಾವು ಮೈಕ್ರೋಪೈಲ್ ಅಂತ ಕರೆದಿರುವಂಥದ್ದು. ಓಕೆನಾ? ಕಾಲ್ ದ ಮೈಕ್ರೋಪೈಲ್. ಓಕೆ, ಟಿಪ್ಪಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇದೆ, ಅದನ್ನೇ ನಾವು ಮೈಕ್ರೋಪೈಲ್ ಅಂತ ಕರೆದಿರುವಂಥದ್ದು. ಓಕೆನಾ? ಸೊ ಮೈಕ್ರೋಪೈಲರ್ ಮೈಕ್ರೋಪೈಲ್ ಇರುವಂಥ ಎಂಡಿಗೆ ಆಪೋಸಿಟ್ ಆಗಿ ನಮಗೆ ಚಲಾಜಾ ಬರುತ್ತೆ. ಅದು ಬೇಸಲ್ ಪಾರ್ಟ್ ಆಫ್ ದಿ ಓವ್ಯೂಲ್. ಓಕೆನಾ? ಓವ್ಯೂಲ್ ನ ಬೇಸಲ್ ಪಾರ್ಟ್ ಆಗಿ ಬರುತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟ್, ಸೆಲ್ಸ್ ಆಫ್ ದ ನ್ಯೂಸೆಲಸ್ ಅಲ್ಲಿ ಅಬಂಡೆಂಟ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಗಳಿರುತ್ತೆ. ಓಕೆ, ಸೆಲ್ಸ್ ಆಫ್ ದ ನ್ಯೂಸೆಲಸ್ ಅಲ್ಲಿ ಅಬಂಡೆಂಟ್ ಆದಂತ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಗಳಿರುತ್ತೆ. ಲೊಕೇಟೆಡ್ ಇನ್ ದ ನ್ಯೂಸೆಲಸ್ ಅಲ್ಲಿ ನಮಗೆ ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಅನ್ನ ನಾವು ನೋಡುವಂತದ್ದು. ನ್ಯೂಸೆಲಸ್ ನ ಒಳಗಡೆ ಅಲ್ವಾ, ನ್ಯೂಸೆಲಸ್ ಇಲ್ಲಿದೆಯಲ್ವಾ, ನ್ಯೂಸೆಲಸ್ ನ ಒಳಗಡೆ ತಾನೆ ನಮಗೆ ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ನಮಗೆ ನೋಡ್ಲಿಕ್ಕೆ ಸಿಗ್ತಿರುವಂತದ್ದು. ಎಸ್. ನೆಕ್ಸ್ಟ್, an ovule generally has a single embryo sac formed from a megaspore ಇಂದ. ಓಕೆನಾ? ಸೊ ಒಂದು ಆವ್ಯೂಲ್ ಅಲ್ಲಿ ಜನರಲಿ ಒಂದು ಸಿಂಗಲ್ ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಅದು ಮೆಗಾಸ್ಪೋರ್ ಇಂದ ಫಾರ್ಮೇಶನ್ ಆಗಿದೆ ಅಂತ ಹೇಳ್ಕೊಂಡು. ಓಕೆನಾ? ನೆಕ್ಸ್ಟ್ ನಾವು ಇವಾಗ ಮೆಗಾಸ್ಪೋರೋಜೆನೆಸಿಸ್ಗೆ ಹೋಗೋಣ. ಓಕೆ, ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ನಮ್ಮ ಮೆಗಾಸ್ಪೋರ್ ಮದರ್ ಸೆಲ್ ಅನ್ನುವಂಥದ್ದು ಮಿಯಾಸಿಸ್ ಆಗಿ 4 ಸೆಲ್ಸ್ಗಳಾಗುತ್ತೆ. ಓಕೆನಾ? ಒಂದು ಟೆಟ್ರಾಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ಈ ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್
ಮೆಗಾಸ್ಪೋರ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್ ಅಂತ ನಾವು ಕರೆಯುವಂಥದ್ದು. ಮೆಗಾಸ್ಪೋರೋಜೆನೆಸಿಸ್, ಮೆಗಾಸ್ಪೋರ್ಸ್ಗಳು ಹುಟ್ಟುತ್ತಾ ಇದೆ. ಓಕೆ, ಮೆಗಾಸ್ಪೋರ್ ಮದರ್ ಸೆಲ್ ಇಂದ ನಮಗೆ ಮೆಗಾಸ್ಪೋರ್ಸ್ಗಳು ಬರ್ತಾ ಇದೆ, ಅದನ್ನೇ ನಾವು ಮೆಗಾಸ್ಪೋರೋಜೆನೆಸಿಸ್ ಅಂತ ಕರೆಯುವಂಥದ್ದು. ಓಕೆ, ಓವ್ಯೂಲ್ಸ್ ಜನರಲಿ ಡಿಫರೆನ್ಶಿಯೇಟ್ ಅ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದ ಮೈಕ್ರೋಪ್ಯಾಲರ್ ರೀಜನ್ ಆಫ್ ದ ನ್ಯೂಸಿಲಸ್. ಓಕೆನಾ. ನೆಕ್ಸ್ಟ್ MMC ಮೆಗಾಸ್ಪೋರ್ ಮದರ್ ಸೆಲ್ ಅನ್ನುವಂಥದ್ದು ಲಾರ್ಜ್ ಸೆಲ್ ವಿಚ್ ಕಂಟೈನ್ಸ್ ಡೆನ್ಸ್ ಸೈಟೋಪ್ಲಾಸಮ್ ಮತ್ತೊಂದು ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಆಗಿ ಇರುತ್ತೆ. ಓಕೆ, ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ನ MMC ನೇ ಮಿಯೋಟಿಕ್ ಡಿವಿಷನ್ ಆಗ್ಬಿಟ್ಟು ನಮಗೆ 4 ಮೆಗಾಸ್ಪೋರ್ಸ್ಗಳು ಫಾರ್ಮೇಶನ್ ಆಗುತ್ತೆ. 4 ಮೆಗಾಸ್ಪೋರ್ಸ್ಗಳು ಯಾವ ರೀತಿ ನಾವು ಮೈಕ್ರೋಸ್ಪೋರ್ಸ್ ಅಲ್ಲೂ ಸಹ ನೋಡಿದ್ವಿ. ಸೊ ನಮಗೆ ಪೋಲನ್ ಮದರ್ ಸೆಲ್ ಅನ್ನುವಂಥದ್ದು ಮಿಯೋಸಿಸ್ ಆಗಿ ನಮಗೆ 4 ಮೈಕ್ರೋಸ್ಪೋರ್ಸ್ಗಳಾಗಿತ್ತು. ಅದೇ ರೀತಿನೇ ಮೆಗಾಸ್ಪೋರ್ ಮದರ್ ಸೆಲ್ಲು ಸಹ ಮಿಯೋಸಿಸ್ ಆಗಿ 4 ಮೆಗಾಸ್ಪೋರ್ಸ್ಗಳು ನಮಗೆ ಫಾರ್ಮೇಶನ್ ಆಗಿದೆ. ಅದ್ರಲ್ಲಿ ಬರೀ ಒಂದು ಮಾತ್ರ ನಮಗೆ ಫಂಕ್ಷನ್ ಅಲ್ಲಿ ಬರುವಂತದ್ದು. ಓಕೆನಾ, ಸರಿ. ಸೊ 4 ನಮಗೆ ಫಾರ್ಮೇಶನ್ಸ್ ಆಗಿದೆ, ಇಲ್ಲಿ ನಾವು ನೋಡ್ಬೋದಲ್ವಾ. ಸೊ ನಮಗೆ ಈ ಡಯಾಗ್ರಾಮ್ ಅಲ್ಲಿ ಎಸೆನ್ಷಿಯಲಿ ನಮಗೆ ಮೆಗಾಸ್ಪೋರ್ ಮದರ್ ಸೆಲ್ ಇದೆ. ಮೆಗಾಸ್ಪೋರ್ ಮದರ್ ಸೆಲ್ 2 ಸೆಲ್ಸ್ಗಳಾಗಿ ಮೆಗಾಸ್ಪೋರ್ ಡಯಾಡ್ ಆಗಿದೆ, ಮತ್ತೆ 4 ಸೆಲ್ಸ್ಗಳು 1 2 3 4 ಸೆಲ್ಸ್ಗಳು ಬಂದಿದೆ, ಮೆಗಾಸ್ಪೋರ್ಸ್ಗಳಾಗಿ ಬಂದಿದೆ. ಇದರಲ್ಲಿ ಒಂದು ಮಾತ್ರ ಫಂಕ್ಷನಲ್ ಆಗಿ ಬರುವಂತದ್ದು. ಓಕೆನಾ, ಪಾರ್ಟ್ಸ್ ಆಫ್ ದಿ ಓವ್ಯೂಲ್ ಶೋಯಿಂಗ್ ಅ ಲಾರ್ಜ್ ಮೆಗಾಸ್ಪೋರ್ ಮದರ್ ಸೆಲ್, ಒಂದು ಡಯಾಡ್ ಫಾರ್ಮೇಶನ್ಸ್ ಆಗಿದೆ, ಮತ್ತೆ ಟೆಟ್ರಾಡ್ ಆಫ್ ಮೆಗಾಸ್ಪೋರ್ಸ್ಗಳು. ಓಕೆ, ನೆಕ್ಸ್ಟ್. ಸೊ ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಇನ್ನು ಮೆಜಾರಿಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ಗಳಲ್ಲಿ ಒಂದೇ ಒಂದು ಮೆಗಾಸ್ಪೋರ್ ಮಾತ್ರ ಫಂಕ್ಷನಲಿ ಬರುವಂಥದ್ದು. ಓಕೆ, ಒನ್ ಆಫ್ ದ ಮೆಗಾಸ್ಪೋರ್ಸ್ ಈಸ್ ಫಂಕ್ಷನಲ್, ವೈ ದಿ ಅದರ್ 3 ಏನಾಗುತ್ತೆ, ಡಿಜೆನರೇಟ್ ಆಗೋಗುತ್ತೆ. ಓಕೆನಾ, ಉಳಿದಂಥ ಅದರ್ 3 ಏನಾಗುತ್ತೆ, ಡಿಜೆನರೇಟ್ ಆಗುತ್ತೆ. ಈ ಫಂಕ್ಷನಲಿ ಉಳ್ಕೊಂಡಿರುವಂಥದ್ದನ್ನೇ ನಾವು ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ಸ್ ಇನ್ ಟು ದ ಫೀಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋಸ್ಯಾಕ್ ಆಗಿ ಡೆವಲಪ್ ಆಗುವಂಥದ್ದು. ಸೊ ನಮಗೆ ಮೆಗಾಸ್ಪೋರ್ ಟೆಟ್ರಾಡ್ ಫಾರ್ಮೇಶನ್ ಆಗಿತ್ತು ಮೆಗಾಸ್ಪೋರ್ ಮದರ್ ಸೆಲ್ ಇಂದ. ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಮಿಯೋಸಿಸ್ ಆಗಿ ನಮಗೆ ಮೆಗಾಸ್ಪೋರ್ ಟೆಟ್ರಾಡ್ ಫಾರ್ಮೇಶನ್ ಆಯಿತು. ಅದರಲ್ಲಿ 3 ಸಹ ಡಿಜೆನರೇಟ್ ಆಯಿತು, ನಮಗೆ ಒಂದೇ ಒಂದು ಉಳ್ಕೊಳುತ್ತೆ, ಅದೇ ಫಂಕ್ಷನಲ್ ಮೆಗಾಸ್ಪೋರ್ ಆಯಿತು. ಓಕೆ, ಸೊ ಫಂಕ್ಷನಲ್ ಮೆಗಾಸ್ಪೋರ್ ಡೆವಲಪ್ ಆಗುವಂಥದ್ದು ಫಿಮೇಲ್ ಗೆಮೆಟೋಫೈಟ್ ಅಥವಾ ಎಂಬ್ರಿಯೋಸ್ಯಾಕ್ ಆಗಿ. ನೆಕ್ಸ್ಟ್, ದಿಸ್ ಮೆಥಡ್ ಆಫ್ ಎಂಬ್ರಿಯೋಸ್ಯಾಕ್ ಫಾರ್ಮೇಶನ್ ಅಲ್ಲಿ ಇದನ್ನೇ ನಾವು ಸಿಂಗಲ್ ಮೆಗಾಸ್ಪೋರ್, ದಿಸ್ ಮೆಥಡ್ ಆಫ್ ಎಂಬ್ರಿಯೋಸ್ಯಾಕ್ ಫಾರ್ಮೇಶನ್ ಫ್ರಮ್ ಅ ಸಿಂಗಲ್ ಮೆಗಾಸ್ಪೋರ್ ಇಸ್ ಟರ್ಮ್ಡ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ನಾವು ಕರೆಯುವಂಥದ್ದು. ಓಕೆನಾ, ಸೊ ಈ ಮೆಥಡ್ ಅಲ್ಲಿ ನಮ್ಗೆ ಎಂಬ್ರಿಯೋಸ್ಯಾಕ್ ಫಾರ್ಮೇಶನ್ ಆಗ್ತದೆ ಒಂದು ಸಿಂಗಲ್ ಮೆಗಾಸ್ಪೋರ್ ಇಂದ, ಅದನ್ನೇ ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರೆಯುವಂಥದ್ದು. ಓಕೆ, ಮೆಥಡ್ ಆಫ್ ಎಂಬ್ರಿಯೋಸ್ಯಾಕ್ ಫಾರ್ಮೇಶನ್ ಫ್ರಮ್ ಅ ಸಿಂಗಲ್ ಮೆಗಾಸ್ಪೋರ್ ಇಸ್ ಟರ್ಮ್ಡ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ನಾವು ಕರೆಯುವಂಥದ್ದು. ಓಕೆ, ನೆಕ್ಸ್ಟ್. ಸೊ ಇನ್ನು ಪ್ಲಾಯ್ಡಿಯನ್ನ ನಾವು ನೋಡೋದಾದ್ರೆ ನ್ಯೂಸಿಲಸ್, ಮೆಗಾಸ್ಪೋರ್ ಮದರ್ ಸೆಲ್, ಫಂಕ್ಷನಲ್ ಮೆಗಾಸ್ಪೋರ್, ಫೀಮೇಲ್ ಗೆಮೆಟೋಫೈಟ್ನೆಲ್ಲ ಪ್ಲಾಯ್ಡಿಯನ್ನ ನಾವು ನೋಡೋದಾದ್ರೆ ನ್ಯೂಸಿಲಸ್ಗೂ ಮತ್ತೆ ಮೆಗಾಸ್ಪೋರ್ ಮದರ್ ಸೆಲ್ಗೂ ಸಹ ಡಿಪ್ಲಾಯ್ಡ್ ಆಗಿರುತ್ತೆ. 2 ಸಹ ಫಂಕ್ಷನಲ್ ಮೆಗಾಸ್ಪೋರ್ ಅಂತ ಫೀಮೇಲ್ ಗ್ಯಾಮೆಟೋಫೈಟ್ ಅನ್ನುವಂಥದ್ದು 2 ಸಹ ಹ್ಯಾಪ್ಲಾಯ್ಡ್ ಆಗಿ ಇರುತ್ತೆ. ಓಕೆನಾ, ಸರಿ. ಸೊ ನೆಕ್ಸ್ಟ್ ನಮಗೆ ಎಂಬ್ರಿಯೋಸ್ಯಾಕಿನ ಬಗ್ಗೆ ನೋಡೋಣ. ಫೀಮೇಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋಸ್ಯಾಕಿನ ಬಗ್ಗೆ ನಾವು ನೋಡೋಣ. ಓಕೆ, ಸೊ ದ ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಮೈಟೋಟಿಕ್ಲಿ. ಇವಾಗ ಮೈಟೋಟಿಕ್ ಆಗಿ ಡಿವಿಷನ್ ಆಗಿ ಅದೇನಾಗುತ್ತೆ, ನ್ಯೂಕ್ಲಿಯಸ್ ಮಾತ್ರ ಮೈಟೋಟಿಕಲಿ ಡಿವಿಷನ್ ಆಗಿ 2 ನ್ಯೂಕ್ಲಿಯಸ್ ಬರುತ್ತೆ. ಆ 2 ನ್ಯೂಕ್ಲಿಯಸ್ ಅನ್ನುವಂಥದ್ದು ಮತ್ತೆ ಮೈಟೋಟಿಕ್ಲಿ ಡಿವೈಡ್ ಆಗಿ 4 ನ್ಯೂಕ್ಲಿಯಸ್ ಬರುತ್ತೆ. 4 ಬಂದಾದ್ಮೇಲೆ ಮತ್ತೆ ಡಿವೈಡ್ ಆಗಿ 8 ನ್ಯೂಕ್ಲಿಯಸ್ ಸ್ಟೇಜ್ಗೆ ಬರುತ್ತೆ. ಓಕೆನಾ, ಸರಿ. ಸೊ ಡಿವೈಡ್ಸ್ ಮೈಟೋಟಿಕ್ಲಿ ಟು ಫಾರ್ಮ್ 2 ನ್ಯೂಕ್ಲಿಯೈ ವಿಚ್ ಮೂವ್ ಟು ದಿ ಆಪೋಸಿಟ್ ಪೋಲ್ಸ್ ಫಾರ್ಮಿಂಗ್ ದಿ 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸ್ಯಾಕ್. ಓಕೆ, ಸೊ ಇಲ್ಲೊಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ ನಮಗೆ. ಓಕೆನಾ, ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗ್ತಿರುವಂಥದ್ದು. ನ್ಯೂಕ್ಲಿಯಸ್ ಡಿವೈಡ್ ಆಗಿ ಆಪೋಸಿಟ್ ಪೋಲ್ಸ್ಗಳಿಗೆ ಮೂವ್ ಆಗಿದೆ. 1 ನ್ಯೂಕ್ಲಿಯಸ್ ಇದ್ದಿದ್ದು 2 ಆಯಿತು, ಮತ್ತೆ 2 ಇದ್ದಿದ್ದೇನಾಯಿತು, ಮತ್ತೆ ಡಿವೈಡ್ ಆಗಿ ಏನಾಯಿತು, ನಮಗೆ 4 ಆಗಿ ಬಂತು. 4 ಅನ್ನುವಂಥದ್ದು ಮತ್ತೆ ಡಿವೈಡ್ ಆಗಿ ನಮಗೆ ಇಲ್ಲಿ 4 ಇಲ್ಲಿ 4 8 ನ್ಯೂಕ್ಲಿಯಸ್ ಆಗಿ ನಮಗೆ ಸಿಕ್ಕಿದೆ. ಓಕೆನಾ, ಸೊ ಇನ್ನು 8 ನ್ಯೂಕ್ಲಿಯಸ್ಗೆ ಬಂತು ಅಂತ ಅನ್ಕೊಳ್ಳೋಣ. ಓಕೆ, ಸೊ ಏನಾಗುತ್ತೆ, 2 ಮೋರ್. ಫಸ್ಟ್ 1 ನ್ಯೂಕ್ಲಿಯಸ್ ಅನ್ನುವಂಥದ್ದು ಮೈಟೋಟಿಕ್ ಡಿವಿಷನ್ ಆಗ್ಬಿಟ್ಟು ನ್ಯೂಕ್ಲಿಯರ್ ಡಿವಿಷನ್ ಆಗಿ 2 ನಮ್ಮ ನ್ಯೂಕ್ಲಿಯಸ್ಗಳಾಗಿ ಬಂದಿದೆ. 2 ನ್ಯೂಕ್ಲಿಯಸ್ ಆಪೋಸಿಟ್ ಪೋಲ್ಸ್ಗಳಿಗೆ ಶಿಫ್ಟ್ ಆಗಿ ಹೋಗಿದೆ. ಶಿಫ್ಟ್ ಆಗಿ ಹೋದ್ಮೇಲೆ ಮತ್ತೆ 2 ಬಾರಿ ಮೈಟೋಟಿಕ್ ಡಿವಿಷನ್ ನಡೆಯುತ್ತೆ ಅಂತ ನಾವು ಆಲ್ರೆಡಿ ಹೇಳಿದ್ವಿ. 2 ಮೋರ್ ಸೀಕ್ವೆನ್ಷಿಯಲ್ ಮೈಟೋಟಿಕ್ ನ್ಯೂಕ್ಲಿಯರ್ ಡಿವಿಷನ್ಸ್ result in the formation of 4 nucleate ಮತ್ತೆ later 8 nucleate stage of the embryo sac. ಓಕೆನಾ, ಸೊ ಇಲ್ಲಿ ನಮಗೆ
2 ನ್ಯೂಕ್ಲಿಯಸ್ ಸ್ಟೇಜ್ ಬಂತು, ಆಪೋಸಿಟ್ ಪೋಲ್ಸ್ಗೆ ಮೂವ್ ಆದಮೇಲೆ ಮತ್ತೊಮ್ಮೆ ಮೈಟೋಸಿಸ್ ಡಿವಿಷನ್ ಆಗಿ ನಮಗೆ 2 ರಿಂದ 4 ಬಂದಿದೆ, 4 ರಿಂದ 8 ಬಂದಿದೆ ಅಂತ ತಿಳ್ಕೊಂಡು. ಓಕೆನಾ. ಸೊ ಅದಾದ್ಮೇಲೆ ನಾವು ನೋಡೋದಾದ್ರೆ ದೀಸ್ ಮೈಟೋಟಿಕ್ ಡಿವಿಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆದಮೇಲೆ ಇಮಿಡಿಯೇಟ್ಲಿ ಸೆಲ್ ವಾಲ್ ಫಾರ್ಮೇಷನ್ ಏನೂ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು. ದಟ್ ಈಸ್ ನ್ಯೂಕ್ಲಿಯರ್ ಡಿವಿಷನ್ಸ್ ಆರ್ ನಾಟ್ ಫಾಲೋಡ್ ಇಮಿಡಿಯೇಟ್ಲಿ ಬೈ ಸೆಲ್ ವಾಲ್ ಫಾರ್ಮೇಷನ್ಸ್. ಓಕೆನಾ. ಸೊ ನ್ಯೂಕ್ಲಿಯಸ್ಗಳು ಮಾತ್ರ ಇಲ್ಲಿ ನಾವು ಫಾರ್ಮೇಷನ್ಸ್ ಆಗಿ ನಮಗೆ ನೋಡಲಿಕ್ಕೆ ಸಿಗ್ತಿರುವಂಥದ್ದು. 2 ಆಯಿತು, 1 ಡಿವಿಷನ್ ಆಗಿ 2 ಆಯಿತು, 2 ಆಗಿ ಮತ್ತು 4 ಆಯಿತು, 4 ಆದಾಗ್ಲೂ ಸಹ ನಮಗೇನು ಸೆಲ್ ವಾಲ್ ಫಾರ್ಮೇಷನ್ಸ್ ಆಗ್ತಾ ಇಲ್ಲ. 8 ಆದಾಗ 8 ಆಗೋ ತನಕ ನಮಗೇನು ಸೆಲ್ ವಾಲ್ ಫಾರ್ಮೇಷನ್ಸ್ ಆಗಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಓಕೆ. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಇವಾಗೇನೆ ನಮಗೊಂದು 8 ನ್ಯೂಕ್ಲಿಯಸ್ ಸ್ಟೇಜ್ ನಾವು ನೋಡ್ಬೋದು. 8 ನ್ಯೂಕ್ಲಿಯಸ್ಗಳಿದೆ ಅಂತ ಹೇಳ್ಕೊಂಡು. ಅದಾದ್ಮೇಲೆ ಸೆಲ್ ವಾಲ್ಸ್ ಆರ್ ಲೇಡ್ ಡೌನ್ ಲೀಡಿಂಗ್ ಟು ದಿ ಆರ್ಗನೈಸೇಷನ್ ಆಫ್ ದಿ ಟಿಪಿಕಲ್ ಗ್ಯಾಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. 8 ನ್ಯೂಕ್ಲಿಯಸ್ ಸ್ಟೇಜ್ಗೆ ಬಂದಾದ್ಮೇಲೆ ಸೆಲ್ ವಾಲ್ ಫಾರ್ಮೇಷನ್ಸ್ ಆಗ್ಬಿಟ್ಟು ನಮಗೆ ಕಾಣುವಂಥ ಒಂದು ಟಿಪಿಕಲ್ ಗ್ಯಾಮೆಟೋಫೈಟ್ ಅಥವಾ ಎಂಬ್ರಿಯೋ ಸ್ಯಾಕ್ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಓಕೆ ಸರಿ. ಸೊ 6 ಆಫ್ ದಿ 8 ನ್ಯೂಕ್ಲಿಯೈ ಆರ್ ಸರೌಂಡೆಡ್ ಬೈ ಸೆಲ್ ವಾಲ್ಸ್ ಅಂಡ್ ಆರ್ಗನೈಸ್ಡ್ ಇಂಟು ಸೆಲ್ಸ್ಗಳಾಗಿ. ಓಕೆನಾ. ಸೊ ಇದರಲ್ಲಿ 6 ನ್ಯೂಕ್ಲಿಯಸ್ಗಳು ಬರುತ್ತೆ. ದ ರಿಮೈನಿಂಗ್ 2 ನ್ಯೂಕ್ಲಿಯೈ ಕಾಲ್ಡ್ ಪೋಲಾರ್ ನ್ಯೂಕ್ಲಿಯೈ ಆರ್ ಸಿಟುವೇಟೆಡ್ ಬಿಲೋ ದಿ ಎಗ್ ಅಪ್ಯಾರಟಸ್ ಇನ್ ದ ಲಾರ್ಜ್ ಸೆಂಟ್ರಲ್ ಸೆಲ್ ಅಂತ ಹೇಳ್ಕೊಂಡು. ಓಕೆ. ಸೊ ಇದರಲ್ಲಿ 8 ನ್ಯೂಕ್ಲಿಯಸ್ಗಳು ನಮಗಿತ್ತು, 8 ನ್ಯೂಕ್ಲಿಯಸ್ಗಳಿತ್ತು. ಅದರಲ್ಲಿ 6 ನ್ಯೂಕ್ಲಿಯಸ್ಗಳು ಸೆಲ್ ವಾಲ್ ಫಾರ್ಮೇಷನ್ಸ್ ಆಯಿತು ಅಂತ ಹೇಳ್ತಾರೆ. ಓಕೆ. 6 ನ್ಯೂಕ್ಲಿಯಸ್ಗಳು ಸೆಲ್ ವಾಲ್ ಫಾರ್ಮೇಷನ್ಸ್ ಆಯಿತು. ಒಂದು ಕಡೆ ಚಲಾಸಲ್ ಎಂಡಲ್ಲಿ ನಮಗೆ ಆಂಟಿಪೋಡಲ್ಸ್ಗಳು ಬಂತು, ಮತ್ತು ನಮಗೆ ಇಲ್ಲಿ ನಮ್ಮ ಮೈಕ್ರೋಪೈಲಾರ್ ಎಂಡಲ್ಲಿ ನಮಗೆ ಎಗ್ ಅಪ್ಯಾರಟಸ್ ಫಾರ್ಮೇಷನ್ಸ್ ಆಗಿದೆ. ಓಕೆನಾ. ಎಕ್ಸೆಲ್ ಬಂದಿದೆ, ಅದ್ರ ಜೊತೆಗೇನೆ ಸಿನರ್ಜಿಡ್ಸ್ಗಳು ಸಹ ನಮಗೆ ಫಾರ್ಮೇಷನ್ಸ್ ಆಗಿದೆ ಅಂತ ಹೇಳ್ಕೊಂಡು. ಓಕೆನಾ. ಸೊ ಸಿನರ್ಜಿಡ್ಸ್ಗಳು ಎಗ್ ಸೆಲ್ ಫಾರ್ಮೇಷನ್ ಆಯಿತು, ಅಲ್ಲಿ 3 ನ್ಯೂಕ್ಲಿಯಸ್ ಹೋಯ್ತು. ಇಲ್ಲಿ ಆಂಟಿಪೋಡಲ್ಸ್ಗಳಲ್ಲಿ ನಮಗೆ 3 ನ್ಯೂಕ್ಲಿಯಸ್ ಹೋಯ್ತು. ಉಳಿದಂಥ 8ರಲ್ಲಿ 6 ನ್ಯೂಕ್ಲಿಯಸ್ ಹೋಗಾದ್ಮೇಲೆ 2 ಉಳಿಯಿತು. ಆ 2 ಉಳಿದಿದ್ದೆ ನಮಗೆ ಪೋಲಾರ್ ನ್ಯೂಕ್ಲಿಯೈ ಆಗಿ ಬಂದು ನಿಂತಿರುವಂಥದ್ದು ಲಾರ್ಜ್ ಸೆಂಟ್ರಲ್ ಸೆಲ್ ಆಗಿ ನಮಗೆ ಅರೇಂಜ್ ಆಗುತ್ತೆ ಅಂತ ಹೇಳ್ಕೊಂಡು. ಓಕೆನಾ. ಸರಿ. ಇದರಲ್ಲಿ 3 ಸೆಲ್ಸ್ಗಳು ಗ್ರೂಪ್ ಟುಗೆದರ್ ಆಗಿದೆ ಮೈಕ್ರೋಪೈಲಾರ್ ಎಂಡಲ್ಲಿ. ಅಲ್ಲೇ ನಮಗೆ ಎಗ್ ಅಪ್ಯಾರಟಸ್ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಓಕೆನಾ. ದಿ ಎಗ್ ಅಪ್ಯಾರಟಸ್ ಇನ್ ಟರ್ನ್ ಕನ್ಸಿಸ್ಟ್ ಆಫ್ 2 ಸಿನರ್ಜಿಡ್ಸ್ ಮತ್ತು 1 ಎಕ್ಸೆಲ್ ಇದೆ ಅಲ್ವಾ. ಸೊ ಇಲ್ಲಿ ನಾವು ನೋಡ್ಬೋದು ಹೆಂಗಿದ್ರು ಸಹ. ಸೊ ನಮಗೆ ಇಲ್ಲಿ ಎಸೆನ್ಷಿಯಲಿ ಎಗ್ ಅಪ್ಯಾರಟಸ್ ಫಾರ್ಮೇಷನ್ಸ್ ಆಗಿದೆ. ಎಗ್ ಅಪ್ಯಾರಟಸ್ ಅಲ್ಲಿ ನಮ್ಗೆ 2 ಸಿನರ್ಜಿಡ್ಸ್ಗಳು ಬಂದು ಒಂದು ಎಕ್ಸೆಲ್ ನಮಗೆ ಫಾರ್ಮೇಷನ್ಸ್ ಆಗಿದೆ. ಓಕೆ ಸರಿ. ಸೊ ಇನ್ನು ಮುಂದಕ್ಕೆ ಹೋಗ್ತಾ ಸಿನರ್ಜಿಡ್ಸ್ ಅಲ್ಲಿ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ಕನಿಂಗ್ಸ್ಗಳಿದೆ. ಮೈಕ್ರೋಪೈಲಾರ್ ಟಿಪ್ಪಲ್ಲಿ ಸ್ಪೆಷಲ್ ಸೆಲ್ಯುಲಾರ್ ಥಿಕ್ಕನಿಂಗ್ಸ್ಗಳು ಬರುತ್ತೆ. ಅದನ್ನೇ ಫಿಲಿಫಾರ್ಮ್ ಅಪ್ಯಾರಟಸ್ ಅಂತ ನಾವು ಕರೆಯುವಂಥದ್ದು. ಇದೊಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಗೈಡಿಂಗ್ ದಿ ಪೋಲನ್ ಟ್ಯೂಬ್ಸ್ ಇನ್ ಟು ದಿ ಸಿನರ್ಜಿಡ್ ಅಲ್ಲಿ. ಓಕೆನಾ. ಸೊ ವಿಚ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಗೈಡಿಂಗ್ ದಿ ಪೋಲನ್ ಟ್ಯೂಬ್ಸ್ ಇನ್ ಟು ದಿ ಸಿನರ್ಜಿಡ್ಗಳು. ಓಕೆ. ಸೊ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿ ನಮಗೆ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಬಂದಾಗ ಆ ಪೋಲನ್ ಟ್ಯೂಬ್ ಅನ್ನ ಗೈಡಿಂಗ್ ದ ಪೋಲನ್ ಟ್ಯೂಬ್ಸ್ ಇಂಟು ಸಿನರ್ಜಿಡ್ಗೆ ಗೈಡ್ ಮಾಡಲಿಕ್ಕೆ ನಮ್ಮ ಈ ಫಿಲಿಫಾರ್ಮ್ ಅಪ್ಯಾರಟಸ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡು. ಓಕೆನಾ. ಸರಿ. ಸೊ 3 cells ಅಟ್ ದ ಚಲಾಸಲ್ ಎಂಡ್ ಆರ್ ಕಾಲ್ಡ್ ಅಸ್ ಆಂಟಿಪೋಡಲ್ಸ್ಗಳು ಅಂತ ನಾವು ಕರಿತೀವಿ. ಓಕೆ. ಸೊ 3 cells ಚಲಾಸಲ್ ಎಂಡ್ ಅಲ್ಲಿ ನಮಗೆ 3 ಸೆಲ್ಸ್ಗಳ ಆಂಟಿಪೋಡಲ್ಸ್ ಅಂತ ಕರಿತೀವಿ. ಮೈಕ್ರೋಪೈಲಾರ್ ಎಂಡ್ ಅಲ್ಲಿ 3 ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ನಾವು ಎಗ್ ಅಪ್ಯಾರಟಸ್ ಅಂತ ಕರೆಯುವಂಥದ್ದು. ಅದರಲ್ಲಿ 1 ಎಕ್ಸೆಲ್ 2 ಸಿನರ್ಜಿಡ್ಸ್ಗಳು ಬರುತ್ತೆ ಅಂತ ಹೇಳ್ಕೊಂಡು. ಓಕೆ. ನೆಕ್ಸ್ಟ್ ದ ಲಾರ್ಜ್ ಸೆಂಟ್ರಲ್ ಸೆಲ್ ಹ್ಯಾಸ್ 2 polar nucleus ಇರುತ್ತೆ. ಲಾರ್ಜ್ ಸೆಂಟ್ರಲ್ ಸೆಲ್ ಅಲ್ಲಿ 2 polar nucleus ಇರುತ್ತೆ. ದಸ್ ಟಿಪಿಕಲ್ ಏಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಈಸ್ 8 ನ್ಯೂಕ್ಲಿಯೇಟೆಡ್ ಮತ್ತೆ 7 ಸೆಲ್ಡ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 3 ನಮಗೆ ಆಂಟಿಪೋಡಲ್ಸ್ಗಳಾಯ್ತು, 3 ನಮಗೆ ಎಗ್ ಅಪ್ಯಾರಟಸ್ ಬಂತು, ಮತ್ತೆ 7ನೇ ಸೆಲ್ ನಮಗೆ ಸೆಂಟ್ರಲ್ ಸೆಲ್ ಆಗಿ ಬಂತು. ಈ ಸೆಂಟ್ರಲ್ ಸೆಲ್ ಅಲ್ಲೇ 2 ನ್ಯೂಕ್ಲಿಯಸ್ಗಳಿದೆ, ಪೋಲಾರ್ ನ್ಯೂಕ್ಲಿಯೈಗಳಿದೆ. ಅದಕ್ಕೆ ನಮ್ಗೆ ಏನಾಯ್ತು 8 ನ್ಯೂಕ್ಲಿಯೇಟೆಡ್ ಆಯಿತು, ಮತ್ತೆ 7 ಸೆಲ್ಡ್ ಸ್ಟೇಜ್ ಅಲ್ಲಿ ಬಂದು ನಿಂತಿದೆ ಅಂತ ಹೇಳ್ಕೊಂಡು. ಓಕೆನಾ. ಸೊ ನಮ್ಮ ಎಂಬ್ರಿಯೋ ಸ್ಯಾಕಿನ ಒಂದು ಡಯಾಗ್ರಾಮ್ ಅನ್ನ ನಾವು ನೋಡೋದಾದ್ರೆ ಇನ್ನೊಮ್ಮೆ ನೋಡೋದಾದ್ರೆ ಚಲಾಸಲ್ ಎಂಡ್ ಅಲ್ಲಿ ನಮಗೆ 3 ಸೆಲ್ಸ್ಗಳಿದೆ, ಆಂಟಿಪೋಡಲ್ಸ್ಗಳಂತ ನಾವು ಕರೆಯುವಂಥದ್ದು. ಮೈಕ್ರೋಪೈಲಾರ್ ಎಂಡ್ ಅಲ್ಲಿ 2 ಸಿನರ್ಜಿಡ್ಸ್ಗಳು, ಎಗ್ ಸೆಲ್ ಸೇರಿಕೊಂಡು 3 ಸೆಲ್ ಇರುವಂಥ ಎಗ್ ಅಪ್ಯಾರಟಸ್ ಆಗಿದೆ. ಓಕೆ. ಮಧ್ಯದಲ್ಲಿ ನಮಗೊಂದು ಸೆಂಟ್ರಲ್ ಸೆಲ್ ಇದೆ. ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈಗಳು ನಮಗೆ ಬಂದಿದೆ ಅಂತ ಹೇಳ್ಕೊಂಡು. ಓಕೆನಾ. ಸರಿ. ಎಸ್ ಓಕೆ. ಸೊ ಇವಾಗ ಡಿಸ್ಟ್ರಿಬ್ಯೂಷನ್ ನಾವು ನೋಡೋದಾದ್ರೆ 3 ಸೆಲ್ಸ್ಗಳು ಬಂತು ಮೈಕ್ರೋಪೈಲಾರ್ ಎಂಡಲ್ಲಿ. ಎಗ್ ಅಪ್ಯಾರಟಸ್ ಅಂತ ಕರೆಯುವಂಥದ್ದು 2 ಸಿನರ್ಜಿಡ್ಸ್ಗಳು, 1 ಎಗ್ ಸೆಲ್ ಆಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. 3 ಸೆಲ್ಸ್ಗಳು ಚಲಾಸಲ್ ಎಂಡಲ್ಲಿ
ಆಂಟಿಪೋಡಲ್ಸ್ಗಳು ಅಂತ ನಾವು ಸಿಗುತ್ತೆ. ಆ ಲಾರ್ಜ್ ಸೆಂಟ್ರಲ್ ಸೆಲ್ ವಿತ್ 2 ಪೋಲಾರ್ ನ್ಯೂಕ್ಲಿಯೈಗಳು ನಮಗೆ ಬಂದಿದೆ. ಓಕೆನಾ. ಸೊ ಇವಾಗ ಸೆಲ್ಸ್ಗಳನ್ನ ನಾವು ನೋಡೋದಾದರೆ ನಮಗೆ 3 ಸೆಲ್ಸ್ಗಳು ಬಂತು ಎಗ್ ಅಪ್ಯಾರಟಸ್ ಅಲ್ಲಿ, ಮೈಕ್ರೋಪೈಲಾರ್ ಎಂಡಲ್ಲಿ 3 ಸೆಲ್ಸ್ಗಳು ಬಂತು ಚಲಾಸಲ್ ಎಂಡಲ್ಲಿ, ಆಂಟಿಪೋಡಲ್ಸ್ಗಳಾಗಿ ಬಂದಂಥ ಸೆಲ್ಸ್ಗಳು ಆಂಟಿಪೋಡಲ್ಸ್ ಅಂತ ಕರೆಯುವಂಥ ಸೆಲ್ಸ್ಗಳು ಚಲಾಸಲ್ ಎಂಡಲ್ಲಿ, 3 ಮೈಕ್ರೋಪೈಲಾರ್ ಎಂಡಲ್ಲಿ ನಮಗೆ ಎಗ್ ಅಪ್ಯಾರಟಸ್ ಬಂತು, 2 ಸಿನರ್ಜಿಡ್, 1 ಎಕ್ಸೆಲ್, ಮತ್ತೆ ನಮಗೊಂದು ಲಾರ್ಜ್ ಸೆಂಟ್ರಲ್ ಸೆಲ್ 7 ಸೆಲ್ಡ್ ಆಗಿ ಬಂತು, ಮತ್ತೆ 8 ನ್ಯೂಕ್ಲಿಯೈ, ಅದರಲ್ಲಿ ನಮಗೆ 2 ನ್ಯೂಕ್ಲಿಯಸ್ ಇದೆ, ಪೋಲಾರ್ ನ್ಯೂಕ್ಲಿಯಸ್ಗಳಿದೆ ಲಾರ್ಜ್ ಸೆಂಟ್ರಲ್ ಸೆಲ್ ಅಲ್ಲಿ. ಓಕೆನಾ. ಸೊ ಈ ರೀತಿ ನಮಗೆ 7 ಸೆಲ್ಡ್ ಅಂಡ್ 8 ನ್ಯೂಕ್ಲಿಯೇಟ್ ಸ್ಟೇಜ್ ಅನ್ನ ನಾವು ಒಬ್ಸರ್ವ್ ಮಾಡಬಹುದು ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಅಂತ ಹೇಳ್ಕೊಂಡು. ಓಕೆನಾ. ಸರಿ. ಸೊ ಹಾಗಿದ್ರೆ ಇವತ್ತು ನಾವು ತಗೊಂಡಂತ ಟಾಪಿಕ್ ಅನ್ನುವಂಥದ್ದು ಇಲ್ಲಿಗೆ ಮುಗ್ದಿದೆ. ಇದೇ ರೀತಿ ನೀಟ್ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ಗಳು ಎವ್ರಿ ಡೇ ನಿಮಗೆ ಸಿಗ್ತಾ ಇಲ್ಲಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿನೇ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ವಾಟ್ಸಪ್ ಕಮ್ಯುನಿಟಿ ಚಾನಲ್ ಲಿಂಕ್ ಇರುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ನಮ್ಮ ಸ್ಲೈಡ್ಸ್ಗಳನ್ನ ನೀವು ಆಕ್ಸೆಸ್ ಮಾಡ್ಕೊಬಹುದು. ಓಕೆನಾ. ಸೊ ಇವತ್ತು ನಾವು ತಗೊಂಡಂಥ ಟಾಪಿಕ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಮತ್ತೊಂದು ಹೊಸ ಟಾಪಿಕ್ ಆಗಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು.